ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪೌರ ಕಾರ್ಮಿಕರಿಗೆ ಕೈಲ್ ಪೋಲ್ಡ್ ಕಿಟ್ ವಿತರಣೆ. ಆರೋಗ್ಯ ಕಾಳಜಿ ವಹಿಸಿ ಎಂದು ಸಲಹೆ ನೀಡಿದ ಕೊಟ್ಟಂಗಡ ವಿಜುದೇವಯ್ಯ. ಕೈಲ್ಪೋಲ್ಡ್ ಹಬ್ಬದ ಪ್ರಯುಕ್ತ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಸಮಾಜ ಸೇವಕಿ ಕೊಟ್ಟಂಗಡ ವಿಜುದೇವಯ್ಯನವರು ಹಬ್ಬದ ಉಡುಗೊರೆಯಾಗಿ ಆಹಾರದ ಕಿಟ್ ವಿತರಿಸಿದರು. ಗೋಣಿಕೊಪ್ಪಲಿನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಕಿಟ್ ವಿತರಿಸಿ ಮಾತನಾಡಿದ ಅವರು, ಪಂಚಾಯಿತಿ ಪೌರ ಕಾರ್ಮಿಕರ ನಿಸ್ವಾರ್ಥ ಸೇವೆಯಿಂದ ನಗರವು ಶುಚಿತ್ವ ಕಾಣಲು ಸಾಧ್ಯವಾಗುತ್ತಿದೆ. ನಿರಂತರ ಶುಚಿತ್ವ ಕಾರ್ಯದಲ್ಲಿ ತೊಡಗಿರುವ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಆಗಿಂದಾಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸಿಕೊಳ್ಳಬೇಕು. ತಮ್ಮ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು. ದುಶ್ಚಟಗಳಿಂದ ದೂರವಿರಬೇಕು ಎಂದು ಸಲಹೆ ನೀಡಿದರು. ನಾವು ನಮ್ಮ ಕಮ್ಯುನಿಟಿಲಿ ನಾವು ಕೈಲ್ಮೂರ್ತ ಹಬ್ಬಕ್ಕೆ ನಾವು ಯೂಸ್ ಮಾಡ್ತೀವಿ, ಅದೆಲ್ಲ ಇದೆ ಇದರಲ್ಲಿ ಇದೆ. ತಗೊಳ್ಳಿ, 16 ಕುಟುಂಬ ಇದ್ದಾನೆ ಅಂತ ಗೊತ್ತಾಯ್ತು. ಸೊ 16 ಕುಟುಂಬಕ್ಕೆ ಒಂದೊಂದು ಕಿಟ್ ಕೊಡ್ತಾ ಇದ್ದೀನಿ. ಒಂದ್ಸಲ ಕೊಡ್ತೀನಿ. ಎಲ್ಲ ಗಂಡಸರಿಗೆ ನೀವು ಚೆನ್ನಾಗಿರಪ್ಪ. ಸ್ವಲ್ಪ ಹೆಂಗಸ್ರಿಗೂ ಕೊಡುವಲ್ಲ ಮೈ ಮನೆವು ಒಂದೊಂದು ಕುಟುಂಬ ಮಕ್ಕಳು ಚೆನ್ನಾಗಿ ಓದಿಸಿ ಕ್ಲೀನೇ ಆಗಿರಿ. ಪಾಪು ಹೋಗಿದ್ಯಾ? ಕಡಿಲಿ ಏನು ವಿಶೇಷ? ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬೇಕಾ? ಮತ್ತೆ ಇವ್ರನ್ನ ಕಾಣ್ತಾ ಇರುತ್ತೆ ನನಗೆ. ವಿಶಾಲ್ ನಿನ್ನ ಹೆಸರು? ನಾನು ವರ್ಷ ಪ್ರತಿ ನಿಮ್ಗೆ ಗೊತ್ತಿರಬೇಕು. ನಾನು ಕೊಡ್ತಾನೆ ಬರ್ತಾ ಇದ್ದೀನಿ ನಿಮಗೆ ಕಿಟ್. ನಮ್ಮ ಹಬ್ಬ ನಾಳೆ, ನಮ್ಮ ಹಬ್ಬ ಬಾಪ ಈ ಕಡೆ. ನಮಸ್ತೆ. ನಮ್ಮ ಹಬ್ಬ ಇವತ್ತು ನಾಳೆ ಹಬ್ಬ, ಕೈಲ್ಮೂರ್ತ ಹಬ್ಬ. ಈ ಹಬ್ಬಕ್ಕೆ ಸಾಧಾರಣವಾಗಿ ನಾವು ನಮ್ಮ ಕಾರ್ಮಿಕರಿಗೆ, ನಮ್ಮ ತೋಟದ ಕಾರ್ಮಿಕರಿಗೆ ನಾನು ಪ್ರತಿ ವರ್ಷವೂ ಕೊಡ್ತಾ ಬರ್ತೀವಿ. ಹಾಗೆ ನಿಮಗೂ ಗೊತ್ತಿದೆ, ನಾನು ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಒಂದು 2 ವರ್ಷ ಕೋವಿಡ್ ಟೈಮಲ್ಲಿ ನಾನು ಕೊಟ್ಟಿಲ್ಲ. ಆ ಟೈಮಲ್ಲಿ ಅದು ಬಿಟ್ಬಿಟ್ಟು ವರ್ಷ ನಿಮಗೆ ಕೊಡ್ತಾ ಇದ್ದೀನಿ. ನಾನಿರೋ ತನಕ ನಮ್ಮ ಹಬ್ಬದಲ್ಲಿ, ನಮ್ಮ ಕಮ್ಯುನಿಟಿಯವರ ಹಬ್ಬದಲ್ಲಿ ನಿಮಗೆ ನಾವು ಏನು ತಿಂತೀವಿ ಅದನ್ನ ನಿಮಗೆ ಒಂದು ಗಿಫ್ಟ್ ಪ್ಯಾಕೆಟ್ ನಾನು ಕೊಡ್ತೀನಿ. ಹಾಗೆ ನಾನು ಕಳೆದ ವರ್ಷ ಹೇಳಿದೆ, ಎಲ್ಲ ಮೊದಲು ಶುಚಿತ್ವ ಅಂದರೆ ಕ್ಲೀನಿನೆಸ್ ಸ್ವಲ್ಪ ಮೇಂಟೈನ್ ಮಾಡಿ ಅಂತ. ನಾನು ನಿಮ್ಮನ್ನ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಹೋಗುವಾಗ ಬರುವಾಗೆಲ್ಲ. ಇವತ್ತು ನನಗೆ ತುಂಬ ಕಳೆದ ವರ್ಷಕ್ಕಿಂತ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದೀರಾ. ಅಂದರೆ ತುಂಬ ಕ್ಲೀನಾಗಿ ಸ್ವಚ್ಛವಾಗಿ ಬಟ್ಟೆ ಹಾಕ್ಕೊಂಡು ತುಂಬ ಖುಷಿಯಾಗುತ್ತೆ ಈ ವರ್ಷ ನೋಡಿದೆ. ಅದಕ್ಕೆ ನಾವು ಬಂದ ತಕ್ಷಣ ಇದ್ದು ಏನೆಲ್ಲ ಕಲರ್ಫುಲ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗುತ್ತೆ ನಿಮ್ಮನ್ನ. ಮತ್ತು ನೀವು ಕೆಲಸ ಮಾಡೋವಾಗಲೂ ಅಷ್ಟೇ, ಮೊದಲು ಶುಚಿತ್ವದ ಕಡೆ ಗಮನ ಕೊಡಿ. ನಾನು ಬರ್ತಾ ನೋಡಿದೆ ನಿಮ್ಮ ಅಲ್ಲಿ ಕ್ಯಾಂಪಲ್ಲಿ ಯಾರೊಬ್ಬರು ಸ್ಕಿನ್ ಡಿಸೀಸ್ ಆಗಿತ್ತು, ಬೇಜಾರಾಯಿತು ನೋಡುವಾಗ. ಅವರು ಮುಂಚೆ ಏನೋ ಕೆಲಸ ಮಾಡ್ತಾ ಇದ್ರು, ನಾನು ನೋಡಿದ್ದೀನಿ ಅವ್ರನ್ನ. ನಾನು ರಸ್ತೆಯಲ್ಲಿ ಪೌರ ಕಾರ್ಮಿಕರಾಗಿ ಸ್ಕಿನ್ ಡಿಸೀಸ್ ಬರುತ್ತೆ. ಆದಷ್ಟು ನೀವು ಎಲ್ಲಿ ಏನು ಕೆಲಸ ಮಾಡಿದ್ರು ಗೊತ್ತಾಯ್ತಣ್ಣ, ನೀವು ಸಾಯಂಕಾಲ ಸ್ನಾನ ಮಾಡದೆ ತಣ್ಣೀರಾದ್ರೂ ಪರವಾಗಿಲ್ಲ, ಸ್ನಾನ ಮಾಡಿ ಮಲಗಿ. ಇಲ್ಲದಿದ್ದರೆ ನೀವು ಒಂದು 50 ವರ್ಷಕ್ಕೆ ಆಗುವಾಗ ಏನಾದರೂ ಒಂದು ಕಾಯಿಲೆ ಬಿದ್ದೋಗ್ತೀರಾ. ಬಿಕಾಸ್ ಹೇಗಂತ ಹೇಳಿದ್ರೆ ಇಡೀ ನೀವು ಟೌನನ್ನು ನೀವು ಶುಚಿ ಮಾಡೋರು, ಎಲ್ಲ ಥರದ ಇದು ಇರುತ್ತೆ. ಸೊ ಕ್ಲೀನ್ ಮಾಡೋರು ನೀವು ದೇಶದ ಒಂದು ಆರ್ಮಿ ಟೈಪ್. ನಮಗೆ ಅಂದರೆ
ನೀವಿಲ್ದಿದ್ರೆ ನಾವು ಇಲ್ಲವೇ ಇಲ್ವಾ. ನಿಮಗೆ ಗೊತ್ತಿರ್ಬೋದಲ್ಲ, ನೀವು ಒಂದು ವಾರ ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ಅಮ್ಮ, ನಮ್ಮ ಇದೆ ಗೋಣಿಕೊಪ್ಪ ಅಂತ ತಗೊಳ್ತೀನಿ ನಾನು. ನಮ್ಮ ಗೋಣಿಕೊಪ್ಪ ಅದೇನು ಬೇಡ, ಅದು ಹೇಳೋದೇ ಬೇಡ, ಅಷ್ಟೊಂದು ಗಬ್ಬೆದು ನಾರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಹಾಗಿರುವಾಗ ನೀವು ಚೆನ್ನಾಗಿರಬೇಕು. ನೀವು ನಮ್ಮ ದೇಶದ ಎಲ್ಲ ಪೌರ ಕಾರ್ಮಿಕರು ಅಷ್ಟೇ, ನಮ್ಮ ದೇಶದಲ್ಲಿರೋ ಎಲ್ಲ ಸಿಟಿಗಳಿರ್ಬೋದು ಅಥವಾ ಮುನ್ಸಿಪಾಲ್ಟಿ ಎಲ್ಲಿ ಕೆಲಸ ಮಾಡೋರು, ನೀವು ಒಂದು ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ. ನಿಮಗೆ ನಾವು ಎಷ್ಟು ಗೌರವ ಕೊಟ್ಟರಷ್ಟು ಸಾಲದು ನನ್ನ ಲೆಕ್ಕದಲ್ಲಿ, ಆಯಿತಾ. ಹಾಗೆ ಚೆನ್ನಾಗಿರಿ, ಚೆನ್ನಾಗಿ ಕೆಲಸ ಮಾಡಿ, ಕ್ಲೀನ್ ಆಗಿರಿ. ಮತ್ತು ಮಕ್ಕಳನ್ನ, ನಿಮ್ಮ ಮಕ್ಕಳೆಲ್ಲ ನೀವು ನಿಮ್ಮ ಮಕ್ಕಳು ಇದೇ ಕೆಲಸ ಮಾಡಬೇಕು ಅಂತಿಲ್ಲ, ಪೌರ ಕಾರ್ಮಿಕರಾಗೇ ದುಡಿಬೇಕು ಅಂತಿಲ್ಲ. ಮಕ್ಕಳನ್ನೆಲ್ಲ ಓದಿಸಿ, ನಿಮ್ಗೆ ಈಗ ಬೇಕಾದಷ್ಟು ಫೆಸಿಲಿಟೀಸ್ ಸಿಗುತ್ತೆ. ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ, ಇನ್ನೂ ಒಂದು 5-6 ವರ್ಷದಲ್ಲಿ ನಿಮ್ಮ ಮಕ್ಕಳು ಒಂದು ಒಳ್ಳೆ ಕೆಲಸದಲ್ಲಿ, ಅಂದರೆ ಒಂದು ಉನ್ನತ ಸ್ಥಾನಕ್ಕೆ ಇರಬೇಕು ನಿಮ್ಮ ಮಕ್ಕಳು. ಆಗ ನಮಗೆಲ್ಲ ತುಂಬ ನಾವು ನಿಮ್ಮನ್ನ ಏನು ನಾವು ಕೊಟ್ಟು ನಾವು ವರ್ಷದಲ್ಲಿ ಒಂದು ಬಾರಿ ನಿಮ್ಮನ್ನ ನೆನೆಸ್ಕೊಂಡು ನಾನು ಕೊಡ್ತೀನಿ. ನನಗೆ ನಿಜವಾಗಿ ತುಂಬ ಖುಷಿ ಆಗುತ್ತೆ. ಇಷ್ಟು ಹೇಳಕ್ಕೆ ಬಯಸ್ತೀನಿ. ಸಾರ್ವಜನಿಕವಾಗಿ ಏನು ಹೇಳ ಬಯಸ್ತೀನಿ ಅಂತ ಹೇಳಿದರೆ, ನಮ್ಮ ಸೊಸೈಟಿಲಿ ಇವ್ರನ್ನ ಗುರುತಿಸೋಂತಾಗಬೇಕು. ಮತ್ತು ಈಗ ದಸರಾ ಬರ್ತಾ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ದಸರಾ ಆಗ್ತಾ ಇದೆ ಗೋಣಿಕೊಪ್ಪದಲ್ಲಿ, ಅಥವಾ ಈಗಿನ ಇಡೀ ಕರ್ನಾಟಕದಲ್ಲಿ ಎಲ್ಲ ಬಹುಭಾಗದಲ್ಲಿ ಎಲ್ಲ ದಸರಾ ಆಗ್ತಾ ಇದೆ. ದಸರಾದಲ್ಲಿ ಏನು ಸಾರ್ವಜನಿಕವಾಗಿ ಏನು ಹೇಳ್ತೀನಿ ಅಂತಂದರೆ, ನಮ್ಮ ಪೌರ ಪ್ರತಿಯೊಂದು ಸಿಟಿಲಿ ಪೌರ ಕಾರ್ಮಿಕರಿದ್ದಾರೆ. ಇವ್ರನ್ನ ಗುರುತಿಸಿ ಇವರಿಗೆ ಸಾರ್ವಜನಿಕವಾಗಿ ದಸರಾದಲ್ಲಿ ಇವ್ರನ್ನ ಸನ್ಮಾನ ಮಾಡುವಂಥ ಒಂದು ಕೆಲಸ ಆಗಬೇಕು. ಒಂದು ಕಿಟ್ ಕೊಟ್ಟು ಅಥವಾ ಅವ್ರಿಗೆ ಒಂದು ಸುಟ್ಟು ಬಟ್ಟೆನೋ ಅಥವಾ ಏನಾದರೂ ನಮ್ಮ ದಸರಾ ದೊಡ್ಡ ಹಬ್ಬಕ್ಕೆ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಸಾರ್ವಜನಿಕವಾಗಿ ಯಾರು ದಸರಾ ಹಬ್ಬ ಮಾಡ್ತಾರೆ ಸಮಿತಿಯವ್ರನ್ನ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಂದು ಜಾಗದಲ್ಲಿ ಆಗಬೇಕು. ಅದರಲ್ಲೂ ಕೊಡಗಿನಲ್ಲಿ, ಮಡಿಕೇರಿಯಲ್ಲೂ ಅಷ್ಟೇ ಪೌರ ಕಾರ್ಮಿಕರು, ವೀರಸ್ಪೇಟೆಲ್ಲೂ ಆಗುತ್ತೆ, ಹಾಗೆ ಗೋಣಿಕೊಪ್ಪದಲ್ಲೂ ಆಗುತ್ತೆ. ಇವ್ರನ್ನೆಲ್ಲ ಕರೆದ್ಬಿಟ್ಟು ಇವರಿಗೆ ಒಂದು ಸನ್ಮಾನ ಮಾಡಿ ಸ್ಟೇಜಲ್ಲಿ ಇವರಿಗೆ ಏನಾದರೂ ಒಂದು ಹಬ್ಬದ ಪ್ರಯುಕ್ತ ಒಂದು ಕಿಟ್ಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಸಮಿತಿಯವ್ರನ್ನ ಕೇಳ್ಕೊಳ್ತೀನಿ. ಹಾಗೆ ಇವ್ರನ್ನ ಕಾಣುವಾಗ ಪ್ರತಿಯೊಬ್ಬರು ಎಲ್ಲೇ ಅವ್ರು ಕೆಲಸ ಮಾಡ್ತಾರೆ, ಅವ್ರ ಪಾಡಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಕಾಣುವಾಗ ಒಂದು ಅಟ್ಲೀಸ್ಟ್ ಒಂದು ಹಲೋನೋ ಅಥವಾ ಅವರಿಗೆ ಒಂದು ಬೆಳಿಗ್ಗೆ ಹೊತ್ತಾದರೆ ಒಂದು ಗುಡ್ ಮಾರ್ನಿಂಗ್ ಹೇಳುವಂಥ ಒಂದು ಪದ್ಧತಿ ನಮ್ಮ ಸಾರ್ವಜನಿಕರಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ನಮಸ್ತೆ. ಎಲ್ಲರ ಕಡೆಯಿಂದ ನಿಮಗೆ ನಮಸ್ತೆ. ಪ್ರತಿ ವರ್ಷ ನಮಗೆ ಅಂತೇಳಿ ಕಿಟ್ ಕೊಡ್ತಾ ಇದ್ದಾರೆ, ಅದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ಹಿಂಗೆ ಕೊಡಲಿ ದೇವರು, ಅವ್ರಿಗೆ ಆಯುಸ್ಸು ಇನ್ನೂ ಯಶಸ್ವಿ ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತೀವಿ ಅಷ್ಟೇ. ವರ್ಷಂಪ್ರತಿ ಕೊಡಗಿನ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದಾಗಿರುವ ಕೈಲ್ಪೋಳ್ದ್ ಹಬ್ಬದಂದು ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಿಸುವ ಮೂಲಕ ತಮ್ಮ ಸಮಾಜ ಸೇವೆಯನ್ನು ವಿಜುದೇವಯ್ಯ ಅವರು ಮುಂದುವರಿಸುತ್ತಿದ್ದಾರೆ. ಆಹಾರ ಕಿಟ್ ವಿತರಣೆ ವೇಳೆ ಪಂಚಾಯಿತಿಯ ಪೌರ ಕಾರ್ಮಿಕ ಮಂಜು ದಾನಿಗಳ ಸಹಕಾರವನ್ನು ಶ್ಲಾಘಿಸಿದರು. ನಮ್ಮನ್ನು ಪೌರ ಕಾರ್ಮಿಕರನ್ನು ಗುರುತಿಸಿ ನಮ್ಮ ಕುಟುಂಬಗಳಿಗೆ ಕೈಲ್ಪೋಳ್ದ್ ಹಬ್ಬ ಏನು ಉಂಟು ಅದರ ಪರವಾಗಿ ಮೇಡಮ್ ವರ್ಷ ನಮ್ಮನ್ನು ಗುರುತಿಸಿ ಒಂದು ಕಿಟ್ಟನ್ನು ಕೊಡ್ತಿದ್ದಾರೆ. ದೇವರವ್ರಿಗೆ ಆಯುಷ್ಯ ಐಶ್ವರ್ಯವನ್ನು ಕೊಟ್ಟು ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಎಲ್ಲರಿಗೂ ಕೊಡುವಂಥ ದೇವರವರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾವು ದೇವರಿಗೆ ಪ್ರಾರ್ಥಿಸ್ತೀವಿ. 16 ಪೌರ ಕಾರ್ಮಿಕ ಕುಟುಂಬಗಳು ಉಪಸ್ಥಿತರಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.